ಒಂದಲ್ಲ ಒಂದು ದಿನ ಧರ್ಮಸ್ಥಳ ಸ್ಟೋರಿ ಮತ್ತೆ ಕಲಬುರ್ಗಿ ಫೈಲ್ಸ್ ಅನ್ನೋ ಚಿತ್ರಗಳು ತೆರೆ ಮೇಲೆ ಬರಲೇಬೇಕು. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ. ಅಕ್ಟೋಬರ್ 9, 2012 ಧರ್ಮಸ್ಥಳದ ಪಾಂಗಳ ನಿವಾಸಿ ಸೌಜನ್ಯ ಅವರ ಮೇಲೆ ಅತ್ಯಾಚಾರ ಆಗಿತ್ತು. ಆದ್ರೆ ಇವತ್ತಿನವರೆಗೂ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿರೋರಿಗೆ ಕಠಿಣವಾದ ಶಿಕ್ಷೆ ಆಗ್ಲಿಲ್ಲ, ಆಗೋದು ಇಲ್ಲ. ಕಾರಣ ಈ ವಿಚಾರದಲ್ಲಿ ಸರಿಯಾದ ತನಿಖೆನೆ ನಡೆಸಲಿಲ್ಲ ಅಂತ ಸ್ವತಃ ನ್ಯಾಯಾಲಯನೇ ತಿಳಿಸಿದೆ. ಈ ವಿಚಾರದಲ್ಲಿ ಸುದ್ದಿವಾಹಿನಿಗಳು ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನ ತಾವು ಧರ್ಮ ರಕ್ಷಕರು ಅಂತ ಹೇಳ್ಕೊಳ್ಳೋ ಕೆಲವರು ಈ ವಿಚಾರದಲ್ಲಿ ಮೌನವಾಗಿರೋದು ನಿಜಕ್ಕೂ ಆಶ್ಚರ್ಯ. ಕಾರಣ ಇದ್ರ ಹಿಂದೆ ಧರ್ಮ ಉಳಿಬೇಕು, ಧರ್ಮ ರಕ್ಷಣೆ ಮಾಡಬೇಕು ಅಂತ ಹೇಳೋ ರಾಜಕಾರಣಿಗಳ ಕೈವಾಡ ಇದೆ. ಆದ್ರೂ ಅಲ್ಲಿರೋ ಜನ ಇವತ್ತಿನವರೆಗೂ ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಕಲಬುರ್ಗಿಯಲ್ಲಿ ಅತ್ಯಾಚಾರಗಳ ಮೇಲೆ ಅತ್ಯಾಚಾರಗಳು ನಡೀತಾನೆ ಇದೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಅಥವಾ ಇವರ ಕುಟುಂಬಗಳಿಗೆ ನ್ಯಾಯ ಸಿಗ್ಲೇ ಇಲ್ಲ. ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗ್ಲೇ ಇಲ್ಲ. ಇವರೇ ಆರೋಪಿಗಳು ಅಂತ ಪೊಲೀಸರಿಗೆ ಅಥವಾ ನ್ಯಾಯಾಲಯಕ್ಕೆ ಕಡಾಖಂಡಿತವಾಗಿ ತಿಳಿಸಿದ್ರು. ಇಲ್ಲ, ಇವ್ರ ಮೇಲೆ ತನಿಖೆ